ಇದು ನ್ಯೂಯಾರ್ಕ್ನಲ್ಲಿ ನಡೆದಂಥ ಘಟನೆ 2007ರಲ್ಲಿ. ಜೋಶುಲಾ ಬೆಲ್ಲಾ ಜಗತ್ ಪ್ರಸಿದ್ಧವಾದಂಥ ವಯಲಿನ್ ವಾದಕ. ಆತನದೊಂದು ಕಾನ್ಸರ್ಟ್, $300 to $500 ಒಂದು ಟಿಕೆಟಿನ ದರ. ಅತ್ಯಂತ ಜಗತ್ ಪ್ರಸಿದ್ಧವಾದಂಥ ಕಚೇರಿ ಅದು. ಹೌಸ್ಫುಲ್ ಶೋ. ಯಾವ ರೀತಿಯ ಜನಮಚ್ಚುಗೆಯನ್ನು ಪಡೆಯುತ್ತೆ ಅಂದರೆ, ಹೊರಗಡೆ ಜನ ಕಾಯ್ತಾ ಇರ್ತಾರೆ ಆ ಶೋಗಾಗಿ, ಟಿಕೆಟ್ ಸಿಕ್ಕಿರಲ್ಲ. ವಾಷಿಂಗ್ಟನ್ ಪೋಸ್ಟ್ನವರು ಒಂದು ತೀರ್ಮಾನ ಮಾಡ್ತಾರೆ, ಬಂದು ಈ ಜೋಶುಲಾ ಬೆಲ್ಲಾನನ್ನು ಭೇಟಿ ಆಗ್ತಾರೆ, ಒಂದು ಸೋಷಿಯಲ್ ಅವೇರ್ನೆಸ್ ಮಾಡೋಣ ನಾವು ನೀವು ಸೇರಿ. ಆತ ಒಪ್ಕೋತಾನೆ. ಮಾರನೇ ದಿವಸ ಅತ್ಯಂತ ಹಳೆಯ ಬಟ್ಟೆ, ಈತ ಜೋಶುಲಾ ಬೆಲ್ಲಾ ಅಂತ ಯಾರೂ ಗಮನಿಸಲಾರದ ಹಾಗೆ ಕಾಣುವ ಹಾಗೆ ಕೈಯಲ್ಲೊಂದು ವಯಲಿನ್ ತೆಗೆದುಕೊಂಡು ಈತ ನ್ಯೂಯಾರ್ಕಿನ ರೈಲ್ವೆ ಸ್ಟೇಷನ್ ಹೊರಗಡೆ ಬೆಳಿಗ್ಗೆ 7:50 ವಯಲಿನನ್ನು ಬಾರಿಸಬೇಕು. ಈತ ಅದ್ಭುತವಾದಂಥ ಸ್ವರ ಸಂಯೋಜನೆಯ 7 ರಾಗಗಳನ್ನು ಬಾರಿಸ್ತಾನೆ. ಅಲ್ಲಿ ಬಂದ ಒಬ್ಬರು ಕೂಡ ಈತನ ಬಗ್ಗೆ ಗಮನ ಹರಿಸೋದಿಲ್ಲ. ಸುಮಾರು 1097 ಜನ ಈತನ ಮುಂದೆ ಪಾಸ್ ಆಗ್ತಾರೆ. ಅದರಲ್ಲಿ 32 ಜನ ಮಾತ್ರ ಅಲ್ಲಿ ಈತನಿಗೆ ದುಡ್ಡನ್ನು ಹಾಕ್ತಾರೆ. ಒಟ್ಟು ಸಂಗ್ರಹ ಆಗಿದ್ದು $32 ಆಗತ್ತೆ. ಕೂತಿರೋದು ಜೋಶುಲಾ ಬೆಲ್ಲಾ. ಆತನಿಗಾಗಿ ಹಿಂದಿನ ದಿವಸ $500 ಅಂದರೆ $50,000 ಕೊಟ್ಟು ನೋಡಿದಂಥ ಅದೇ ಜನ ಈಗ ಪಕ್ಕದಲ್ಲಿ ಆತ ಇದ್ದರೂ ಆತನ ಬಗ್ಗೆ ಗಮನ ಇಲ್ಲ. ಇದರ ಅರ್ಥ ಏನು, ತಾತ್ಪರ್ಯ ಏನು? ಬದುಕು ಎಷ್ಟು ಧಾವಂತದಿಂದ ಕೂಡಿದೆ, ಎಷ್ಟು ನಾವು ಬ್ಯುಸಿ ಆಗಿದ್ದೀವಿ ಜೀವನದಲ್ಲಿ ಅಂದರೆ ನಮ್ಮ ಸುತ್ತಮುತ್ತಲು ನಡೆಯುವಂಥ ಅದ್ಭುತವಾದಂಥ ಚರ್ಯಗಳು ನಮ್ಮ ಗಮನಕ್ಕೆ ಬರೋದಿಲ್ಲ. ಸ್ವತಃ ಒಬ್ಬ ಸೂಪರ್ ಸ್ಟಾರ್ ಪಕ್ಕದಲ್ಲಿದ್ದರೂ ಕೂಡ ಅದನ್ನು ಗಮನಿಸುವಂಥ ವ್ಯವಧಾನ ನಮ್ಮಲ್ಲಿಲ್ಲ. ಬದುಕು ಹೇಗೆ ನಡೀತಾ ಇದೆ ಅನ್ನೋದರ ಸಮೀಕ್ಷೆ. ಎಷ್ಟೋ ಸಲ ನಾವು ಅನ್ಕೋತೀವಿ, ಇಷ್ಟೆಲ್ಲ ಪ್ರತಿಭೆ ಇದೆ, ನಂಗೆ ಅವಕಾಶವೇ ಸಿಗ್ತಾ ಇಲ್ಲ. ಸರಿಯಾದ ಜಾಗದಲ್ಲಿ ಸರಿಯಾಗಿ ನಮ್ಮನ್ನು ಮಾರ್ಕೆಟಿಂಗ್ ಮಾಡ್ಕೊಂಡಿರೋದಿಲ್ಲ, ಆದ್ದರಿಂದ ನಮಗೆ ಬೆಲೆ ಸಿಕ್ಕೋದಿಲ್ಲ ಅಲ್ವಾ? ಯೋಚನೆ ಮಾಡಿ ನೋಡಿ.